ಹಲೋ ಹೇಳಿ. ಹಲೋ ಹಲೋ ಹೇಳಿ. ಸರ್ ಇದು ಆಶ್ರಯ ಆಶ್ರಮನ ಇದು? ಹೌದು. ಸರ್ ನಮ್ಮಲ್ಲಿ ಒಬ್ಬರು ಲೇಡಿ ಇದ್ದಾರೆ. ಓಕೆ. ಅವ್ರಿಗೆ ಸೇರಿಸ್ಬೋದಾ ಸರ್? ಅವ್ರಿಗೆ ಯಾರು ಇಲ್ಲ ಹಿಂದೆ ಮುಂದೆ. ನಿಮ್ಮನೇಲಿ ಹಾಕಿದ್ರು ಅವರು? ಹಾಂ, ಯಾರಿಲ್ಲ ಅಂದ್ರೆ ನಿಮ್ಮನೆಗೆ ಹಾಕಿದ್ರು? ಅಲ್ಲ ಅವರು ಸುಮಾರು ದಿವಸದಿಂದ ಅವ್ರಿಗೆ ಮಕ್ಕಳಿಲ್ಲ, ಅವರು ಗಂಡ ಮಕ್ಕಳು ಯಾರು ಇಲ್ಲ. ಹಾ ನಾವೇ ನೋಡ್ಕೊಂಡಿದ್ವಿ. ಹಾ. ಈಗ ಏಜ್ ಆಗಿದೆ ಅವ್ರಿಗೆ ನೋಡ್ಕೊಳ್ಳೋರು ಸುಮಾರು ವರ್ಷ ಅಂದ್ರೆ? ನಮ್ದು ಕಷ್ಟ ಆಗ್ತದೆ. ಅವರು ಅವ್ರ ಹಸ್ಬೆಂಡ್ ತೀರ್ಕೊಂಡ್ಬಿಟ್ರು, ಅವಾಗಿಂದ ಇಲ್ಲೇ ಇದ್ದಾರೆ. ಅದೇ ಸುಮಾರು ವರ್ಷ ಅಂದ್ರೆ ಎಷ್ಟು ವರ್ಷದಿಂದ? ಒಂದು ಒಂದು 20 ವರ್ಷ 25 ವರ್ಷ ಆಗಿರ್ಬೋದು. 25 ವರ್ಷ ನಿಮ್ಮ ಮನೇಲಿ ಇದ್ರು? ಹೌದು ಸರ್. ಅವಾಗ ಗಟ್ಟಿ ಇದ್ರು, ದುಡ್ಸ್ಕೊಂಡ್ರಿ. ಈಗ ಯಾವಾಗ ಹಸು ಹಾಲು ಕೊಡೋದು ನಿಲ್ಲಿಸ್ತೋ ಆಶ್ರಮಕ್ಕೆ ಹಾಕ್ಬೇಕು ಅನ್ಕೊಂಡಿದೀರಿ ಈಗ? ಹಂಗಲ್ಲ, ಆ ಥರ ಅಲ್ಲ. ಅಲ್ಲಲ್ಲ, ಅವಾಗೆ ಹಾಕ್ಬೋದಾಗಿತ್ತಲ್ಲ. ಯಾರಿಲ್ಲ ಬೇರೆ 25 ವರ್ಷ ಯಾಕೆ ಇಟ್ಕೊಂಡ್ರಿ ಮನೇಲಿ ನೀವು? ಅಲ್ಲ, ಇಂಟೆನ್ಷನ್ ಆ ರೀತಿ ಇಲ್ಲ, ನೋಡ್ಕೊಳ್ಳೋರೆಲ್ಲ ಬೇಕಲ್ವಾ ಸಪೋರ್ಟಿಂಗು. ಅಲ್ಲ ಸರ್, ಅದನ್ನೇ ಕೇಳ್ತಾರೆ ನಾನು. ಈಗ 25 ವರ್ಷ ನೀವು ಸಂಬಳ ಕೊಟ್ಟಿದ್ರೆ ತಿಂಗಳಿಗೆ 5,000 ಅಂದ್ರೆ ಎಷ್ಟಾಗ್ತಾ ಇತ್ತು? ಅಲ್ಲ, ದಟ್ ಈಸ್ ಆಲ್ ಡಿಫ್ರೆಂಟ್. ಅಲ್ಲ, ಏನ್ ಡಿಫ್ರೆಂಟ್? ಅದು ತಪ್ಪದು, ಮಾನವೀಯತೆ ಅಲ್ಲ ಸರ್ ಅದು. 25 ವರ್ಷ ಕೆಲಸ ಮಾಡಿಸ್ಕೊಂಡ್ಬಿಟ್ಟು ಈಗ ನೆಲಕ್ಕೆ ಬಿದ್ರು ಅನ್ನೋ ಕಾರಣಕ್ಕೆ ಆಶ್ರಮಕ್ಕೆ ಹಾಕ್ತೀನಿ ಅಂದ್ರೆ ಅದು ಹೇಗೆ? ತಪ್ಪಲ್ವಾ ಸರ್ ಅದು? ಪಾಪ. ಅವಾಗ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವ್ದಾರು ಆಶ್ರಮ ಹುಡುಕ್ತಾ ಇದಿರಲ್ಲ. ಬಟ್ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಪಾಪ. ಎಲ್ಲ ಹೊರಗೆ ಬಿಸಾಕದಂಗೆ ಅನಾಥಾಶ್ರಮ ಫ್ರೀ ಆಫ್ ಕಾಸ್ಟ್, ಸ್ವಲ್ಪ ಕಾಸ್ಟ್ ಕೊಡಕ್ಕೆ ನಾವು ತಯಾರಿದ್ದೀವಿ ಅದಕ್ಕೋಸ್ಕರ. ಓಕೆ ಓಕೆ. ಅದನ್ನ ಹಂಗಾದ್ರೆ ನೀವು ನಮ್ಮಲ್ಲಿ ಬರಲ್ಲ. ನಮ್ಮಲ್ಲಿ ಓನ್ಲಿ ಅನಾಥರಿಗೆ ಮಾತ್ರ. ನೀವು ಅವರು ಓಡಾಡ್ತಾ ಇದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದಾದ್ರೆ ಬೆಂಗಳೂರಲ್ಲಿ ಬೇಕಾದಷ್ಟು ಕೊಡ್ತಾರೆ. 10,000 ರೂಪಾಯಿ ತಿಂಗಳಾಗಿ. ಬೆಡ್ ರಿಡನ್ ಆದ್ರೆ ತಿಂಗಳಿಗೆ 25,000-30,000 ತಗೊಂತಾರೆ. ಇದಾವ್ ನೋಡಿ, ಬೇಕಾದಷ್ಟು ಇದಾವೆ ಅವು. ಓಕೆನಾ ಸರ್? ನಮ್ಮಲ್ಲಿ ನಮ್ಮ ಆಸರೆಯಲ್ಲಿ ಇಲ್ಲ ಸರ್. ಆಸರೆ ಓನ್ಲಿ ಇಸ್ ಯಾರು ಅನಾಥ ಇರ್ತಾರೆ ಅವ್ರಿಗೆ ಮಾತ್ರ. ಓಕೆ ಸರ್, ಥ್ಯಾಂಕ್ ಯು.